ಹಾಯ್ ಹಲೋ ನಮಸ್ಕಾರ. ನಾನು ಆದಿ ಇವತ್ತು ಅಣಬೆ ಹೊಡ್ಕೆ ಹೋಗ್ತಿದ್ದೀವಿ. ನೋಡಿ ಕೇಳಿ ಫ್ರೆಂಡ್ಸ್, ಅಣಬೆ ಸಿಕ್ಕಿದ್ರೆ ನೋಡಿ ಫ್ರೆಂಡ್ಸ್, ಅಳಬೆಗೋಸ್ಕರ ಇದೆಲ್ಲ ಹುಡುಕ್ತಿದ್ದೀವಿ. ಅಳಬೆ ಅಂತೂ ಎಲ್ಲೂ ಸಿಗ್ತಿಲ್ಲ. ಹಣಬೆ ಎಲ್ಲೂ ಇಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ ಹುಡುಕಾಡಿ ತೋಟ ಎಲ್ಲ ಹುಡುಕಿದ್ದೀವಿ, ಸಿಗ್ತಾನೆ ಇಲ್ಲ, ಎಲ್ಲೂ ಸಿಗ್ತಿಲ್ಲ ಅಳಬೆ. ನೋಡಿ ಹುಡುಕಿ ನನ್ನ ಕೈಯಲ್ಲಿ ರಕ್ತ ಎಲ್ಲ ಬಂತು. ನನ್ನ ಕೈಯಲ್ಲೇ ಫ್ರೆಂಡ್ಸ್ ಮುಳ್ಳೆಲ್ಲ ಚುಚ್ಚಿತು. ಎಲ್ಲೆಲ್ಲ ಅಂತ ಹುಡುಕಿ ಸುಸ್ತಾಗ್ತದೆ ನನಗಂತೂ. ಅಣಬೆ ಸಿಗ್ತಾ ಇಲ್ಲ ಎಲ್ಲೂ. ಒಂದು 10 ನಿಮಿಷ ಹುಡುಕಿ ನೋಡ್ತೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ಮನೆಗೆ ಹೋಗ್ತಿರ್ತೀವಿ ಅಷ್ಟೇ. ಎಲ್ಲ ಹೇಗಿದ್ದೀರಾ? ಅಣಬೆ ಯಾರ್ಯಾರು ತಿಂದಿದ್ದೀರಾ, ಯಾರ್ಯಾರು ತಿಂದಿಲ್ಲ ಕಮೆಂಟ್ ಮಾಡಿ ಹೇಳಿ. ಎಲ್ಲೆಲ್ಲ ಹುಡ್ಕೋ ನಂಗಂತೂ ಗೊತ್ತಾಗ್ತಿಲ್ಲ. ಸೊಳ್ಳೆ ಬೇರೆ ಕಡಿತಿದ್ದ ತಾರಮರ. ಒಂದು ಅಣಬೆ ಯಾರು ಸಿಗುತ್ತಾ ನಮ್ಮ ಯೋಗ್ಯತೆಗೆ? ಎಲ್ಲಿ ಹೋಗೋದು? ಇನ್ನೇ ನೈಟ್ ಮಳೆ ಬಂದಿಲ್ಲ, ಎಲ್ಲ ಗೊಚ್ಚೆ ಆಗಿದೆ. ಎಲ್ಲಿ ಹೋಗೋದು, ಎಲ್ಲಿ ಬಿಡೋದು ಗೊತ್ತಾಗ್ತಿಲ್ಲ. ತೋಟ ಫುಲ್ ಕಾಡಾದಂಗೆ ಇದೆ. ಇದು ನೋಡಿದ್ರೆ ಓಕೆ ಅದಕ್ಕೆ ಆಗುತ್ತೆ, ಏನಾದ್ರು ಪ್ರಾಣಿಗಳಿದ್ರು ಅಂತ. ನನ್ನ ಫ್ರೆಂಡ್ ಬೇರೆ ಅಲ್ಲಿದ್ದ, ನೀನು ಬಂದೇ ಇಲ್ಲ. ಹುಡುಕ್ತೇ ಪಾಪ ಅವನುವೆ. ಓಕೆ ಫ್ರೆಂಡ್ಸ್, ಅಣಬೆ ಸಿಕ್ಕಿರೆ ಮುಂದಿನ ವಿಡಿಯೋ ಸಿಗ್ತೀನಿ. ಫೈನಲಿ ಅಣಬೆ ಸಿಗಲಿಲ್ಲ ಫ್ರೆಂಡ್ಸ್. ಎಷ್ಟು ಹುಡುಕಿದ್ರೂ ಸಿಗಲೇ ಇಲ್ಲ. ಹುಡುಕಿ ಸುಸ್ತಾಯ್ತು ನಮಗಂತೂ, ಬ್ಯಾವರೆಲ್ಲ ಬರ್ತಿದೆ. ಓಕೆ ಬಾಯ್. ಹಾಯ್ ಫ್ರೆಂಡ್ಸ್, ಅಣಬೆ ಫೈನಲಿ ಸಿಗಲಿಲ್ಲ. ಮತ್ತೆ ಹುಡುಕೆ ನೋಡ್ತಿದ್ದೀವಿ ಅರದ ಕಡೆ. ಅರಕ್ಕೆ ಹೋಗಿ ಹುಡ್ಕೊಂಡು ಬರ್ತೀವಿ, ತೋರಿಸ್ತೀವಿ, ವೆಯ್ಟ್ ಮಾಡಿ. ಓಕೆ, ಅರ್ಧಲ್ಲಿ ಸಿಗೋಣ. ಬಚ್ಚೆಲ್ಲೆಲ್ಲ ಹೋಗ್ತಿದ್ದೀವಿ. ಓಕೆ ಫ್ರೆಂಡ್ಸ್, ಅರ್ಧಲ್ಲಿ ಸಿಗೋಣ, ಅಲ್ಲೇ ಭೇಟಿ ಆಗೋಣ. ಬಾಯ್. ನೋಡಿ ನಮ್ಮ ಕಷ್ಟ ಇಲ್ಲಿ. ಬಚ್ಚಲೆಲ್ಲ ಕಾಲು ಸಿಗಾಕಿ ಅಮ್ಮ, ನನ್ನ ಕಾಲು ಹೋಯ್ತಿಲ್ಲಿ. ಅಯ್ಯೋ ಪಾಪ ಯಪ್ಪ. ನೋಡಿ, ನಿನ್ನೆ ಮಳೆ ಬಂದು ನೀರೆಲ್ಲ ಶುದ್ಧ ಆಗಿದೆ, ಅದು ತುಂಬ ಬಚ್ಚಾಗಿದೆ. ಅಮ್ಮ ಸರದಾಗಿ ಅಡ್ತೀನಿ ಫ್ರೆಂಡ್ಸ್. ಊಟಕ್ಕೆ ಚಪ್ಪಲಿ ಇಲ್ಲೇ ಬಿಚ್ಚಿ ಹೋಗ್ತಿದ್ದೀವಿ. ಮುಂದೆ ಬಚ್ಚೆ ತುಂಬ ಇದೆ, ಅಲ್ಲಲ್ಲೇ ಊಟ ಹಾಕಿನಂತೇಳಿ ಸ್ಲಿಪ್ಪರ್ ಬಿಚ್ಚಿ ಹೋಗ್ತಿದ್ದೀವಿ. ಇಲ್ಲಿಂದ ಅಲ್ಲಿ ತಗೊಂಡು ನೋಡಿಬೇಕು ಫ್ರೆಂಡ್ಸ್, ತುಂಬ ದೂರ. ಅಲ್ಲಿ ತಗೊಂಡು ನಡೆಯೋ ಹೊತ್ತಿಗೆ ಸುಸ್ತಾಗೋಗುತ್ತೆ. ಆದರೂ ನಿಮಗೆ ಅಣಬೆ ತೋರಿಸ್ಬೇಕಂತ ಒಂದೇ ಕಾರಣಕ್ಕೆ ಅಲ್ಲಿ ತನಕ ರಿಸ್ಕ್ ತಗೊಂಡು ಹೋಗ್ತಿದ್ದೀನಿ. ಅಲ್ಲಿಗೆ ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಿಗೆ ಗೊತ್ತು, ಇಲ್ಲಿ ಬರಬೇಕು, ಇಲ್ಲಿವರೆಗೂ ಬರಬೇಕು ಫ್ರೆಂಡ್ಸ್. ಸರಿ, ಹೀಗೆ ನೋಡ್ತಾ ಇರಿ. ಅಣಬೆ ಇವತ್ತು ನಿಮಗೆ ಸಿಗುತ್ತೆ, ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅಂಗಡಿ ಒಳಗಡೆ ಎಮ್ಮೆ ಒಳ್ಳೆ ಆರಾಮಾಗಿದ್ದಾವೆ. ಯಾರು ಸಸಿ ಎಲ್ಲ ಹಾಳು ಮಾಡಿರ್ತಿದ್ದಾವೆ. ಅರ ಹೈ 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 ಎಲ್ಲ ಹಾಳು ಮಾಡಿರ್ತಿದ್ದೆ ಫ್ರೆಂಡ್ಸ್. ನೋಡಿ ಸಸಿ ಎಲ್ಲ ಹರ ಹಂಗೆ ನೋಡ್ತಿರ್ತದ. ಯಾಕೋರು ಹಂಗೆ ನೋಡ್ತಿದ್ಯಾ? ಹೋಗೋ ಗದ್ದೆ ಬಿಟ್ಟು. ಓಡ್ತಾನಿಲ್ಲ ನೋಡಿ. ಹುಯ್ ಹಾಂ, ರಾಂಗ್ ಆಗ್ತಲ್ಲ ಅದು. ಅದಕ್ಕೆ ರಾಂಗ್ ಆಯ್ತು ಫ್ರೆಂಡ್. ಮಕ್ಕ ನೋಡ್ತಿದ್ದೆ, ಬೆಸ್ಗೆ ಬಂದು ಎಲ್ಲಿ ಓಡೋದು ಆಗ್ತದೆ. ನಾವೆಲ್ಲಿ ಬಂದಿದ್ದೇವೆ? ಹೈ ನೋಡಿ ಗದ್ದೆ ಹೆಂಗೆ ಮಾಡಿದ್ದಾರೆ. ಅಲ್ಲಿದ್ದಾರಲ್ಲ ಅವರೇ 3. ಯಾರ್ದ ಪಾಪ ಗದ್ದೆ. ನಾವು ಬರೋ ಹೊತ್ತಿಗೆ ಸ್ವಲ್ಪ ಸೇವ್ ಮಾಡ್ದಂಗೆ ಆಯಿತು. ಸರಿ, ನಮ್ಮ ಕೆಲಸ ನಮ್ಮದು ಇನ್ನೂ ಮುಗ್ದಿಲ್ಲ. ಅಣಬೆ ಹುಡ್ಕ್ಲೇಬೇಕು ಇವತ್ತು. ಹೋಗ್ತಾಯಿದ್ದೀವಿ.
ಫ್ರೆಂಡ್ಸ್, ಆ 3 ಎಮ್ಮೆ ಓಡಿಸಿದ್ದೀವಿ. ಓಡಿಸಿದ್ರೆ ನಮ್ಮ ತಪ್ಪಾಯ್ತು ಅನಿಸುತ್ತೆ. ನಮ್ಮನ್ನೇ ಹಾಗೆ ನೋಡ್ತೇವೆ, ಬೆರ್ಸೋ ಥರ ಇದ್ದಾವೆ. ನಾವು ಮುಂದಕ್ಕೆ ಹೋಗೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ, ಅಲ್ಲೇ ನಿಂತವೆ. ಅಲ್ಲೇ ಹೋಗ್ಬೇಕು ನಾವೀಗ. ಬೆರೆಸ್ತಾವ ಅಂತ ಹೆದರಿಕೆ ನಿಲ್ಲೇ ನಿಂತಿದ್ದೀವಿ, ಬೇಲಿ ಆರ್ಬಿಡೋಣ ಅಂತ ರೆಡಿಯಾಗಿ. ಅವನು ಓಡ್ಸೋಕೆ ಹೋಗಿ ನಾಸಿ ಹಾಕ್ಯಂದಂಗೆ ಐತಿ. ಇಲ್ಲಿ ಬಂದ್ರೇನು ಓಡ್ಬೋದು, ಅಷ್ಟು ದೂರ ಇದ್ದಾವೆ. ನೋಡಿ ಫ್ರೆಂಡ್ಸ್, ಹೇಗಿದೆ ಮುಳ್ಳಲ್ಲೆಲ್ಲ ಹೋಗ್ತಾಯಿದ್ದೀವಿ ಅಣಬೆಗೋಸ್ಕರ. ಕಾಲು ಹೋಗ್ತಿದೆ ಫ್ರೆಂಡ್ಸ್, ಮುಳ್ಳೆಲ್ಲ ಚುತ್ತಿದ್ದಾವೆ. ನೋಡಿ ಬರೀ ಮುಳ್ಳು. ಸ್ಲಿಪ್ಪರ್ ಹಾಕಿಲ್ಲ, ಬಚ್ಚೆ ಅಂತೇಳಿ ಸ್ಲಿಪ್ಪರ್ ಬಿಟ್ಟು ಬಂದಿವಿ. ಮುಳ್ಳಿದಾವಂತ ಯೋಚನೆಗೂ ಬರಲಿಲ್ಲ. ಸುಸ್ತಾಗ್ತೈತೆ, ಹೆದರಿಕೆ ಆಗ್ತೈತಿ. ಎಲ್ಲಿ ಹೋಗ್ತಾಯಿದ್ದೀವೋ ಬರ್ತಾಯಿದ್ದೀವೋ ಅಂತ ಗೊತ್ತಾಗ್ತಿಲ್ಲ. ಅಯ್ಯಪ್ಪ, ಅದೊಂದು ಬೇರೆ ದಾಟಿದ್ರೆ ಸಾಕು ಫ್ರೆಂಡ್ಸ್. ಆ ಕಡೆ ಸ್ವಲ್ಪ ಆರಾಮೈತೆ. ಹಾವು ಗೀವು ಅಂತ ಇದ್ದ ಒಂದು ಭಯ ಬೇರೆ ಆಗ್ತೈತೆ. ಕಾಲಿಗೆಲ್ಲ ಮುಳ್ಚಿದೆ ಫ್ರೆಂಡ್ಸ್, ಕಾಲೆಲ್ಲ ಹೋಯ್ತು ನಂದು. ಅಪ್ಪ, ಅಯ್ಯೋ ಮುಳ್ಳು, ಕಾಲು ಒಂದು 50 ಮುಳ್ಳು ಹೊಕ್ಕಿಂದವೆ ಆಲ್ರೆಡಿ. ದಾರಿ ಯಾವುದಂತ ಗೊತ್ತಿಲ್ಲ, ದಾರಿ ಗೊತ್ತಿರೋ ಕರೆಕ್ಟಾಗಿ ಹೋಗ್ಬೋದು. ಎಲ್ಲೆಲ್ಲೋ ಕಾಲಿಟ್ಟು 2 ಹೆಜ್ಜೆ ಇಟ್ಟರೆ ಬೇಲೆ ಹತ್ರ ಹೋಗ್ತೇಪ್ಪ. ಬೇಲೆ ಹತ್ರ ಹೋದರೆ ಆರಾಮ ಪಾಸ್ ಆಗ್ಬೋದು. ಆದಿ ಬೇರೆ ಗೋಳಾಡ್ಕೆ ಹಿಂದೆ ಬರ್ತೇನೆ. ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಾವು ಒಂದೊಂದೇ ಹೆಜ್ಜೆ ಇಡ್ತಿದ್ದೀವಿ. ಒಂದೊಂದು ಹೆಜ್ಜೆಯಲ್ಲೂ ಒಂದೊಂದು ಅರ್ಥ ಇದೆ. ಈಗ ಏನಂದರೆ, ಹೆಜ್ಜೆ ಇಡುವಾಗ ನೋಡ್ಕೆ ಇಡಬೇಕು. ಯಾಕಂದರೆ ಅದೇ ಸೆಲ್ಫಿ ಸ್ಟಿಕ್ಕೆಲ್ಲ ಬಿದ್ದೋಯ್ತಲ್ಲ, ಅಲ್ಲಿಂದ ನೋಡ್ಕೆ ಬಾ. ಇಲ್ಲ ಆಯ್ತು ಬಿಡು, ಸೆಲ್ಫಿ ಸ್ಟಿಕ್ಕೇ ಬಿದ್ದೋಯ್ತು ಫ್ರೆಂಡ್ಸ್ ಜೇಬಿಂದ. ಎಮ್ಮೆನೇ ಬೆರೆಸಿದ್ದು ಫ್ರೆಂಡ್ಸ್, ನಾವು ಓಡಿಸಿದ್ವಲ್ಲ ಅವು 10 ನಿಮಿಷ ಕಾಯ್ದು ಬಂದಿದ್ದೀವಿ ಇಲ್ಲಿಂದ. ಮತ್ತೆ ಫೈನಲಿ ಬೇಲಿ ದಾಟಿದ್ದೀವಿ. ಗದ್ದೆ ಒಳಗೆ ಎಂಟ್ರಿ ಕೊಟ್ಟಿಲ್ಲ, ಸ್ವಲ್ಪ ಕಾಲು ತಣ್ಣಗಾಗ್ತಿದೆ. ಮುಳ್ಕೆಲ್ಲ ಚುಚ್ಕೊಂಡು ಅರಕ್ಕೆ ಹೋಗ್ತಾಯಿದ್ದೀವಿ. ಅರ್ಧಲ್ಲಿ ಅಣಬೆ ಸಿಗುತ್ತೆ ಇಲ್ವ ಅನ್ನೋದೇ ನಮಗೆ ಟೆನ್ಷನ್ ಐತೆ. ಆದರೆ ಇವತ್ತು ಹುಡುಕ್ಲೇಬೇಕು ಎಲ್ಲಾದರೂ. ನೋಡೋಣ, ಕಾಯಿರಿ, ಸಿಕ್ಕೇ ಸಿಗುತ್ತೆ. ನಿಮಗೆ ತೋರಿಸ್ತೀನಿ, ನೋಡ್ತೀರಾ ಅಣಬೆ. ಯಾಕಂದರೆ ಅಣಬೆ ನೀವು ನಾನ್ ವೆಜ್ಗಿಂತಲೂ ಟೇಸ್ಟ್ ಅಣಬೆ. ಯಾರು ತಿಂದಿದವ್ರಿಗೆ ಗೊತ್ತಿರುತ್ತೆ ಎಂಥ ಫೀಲ್ ಕೊಡುತ್ತೆ ಅಂದರೆ ಅಣಬೆ ತಿನ್ನುವಾಗ. ಮಸ್ತ್ ಫೀಲು. ಅಯ್ಯಪ್ಪ, ಅವನು ನೋಡಿ ಮುಳ್ಳು ಹೊಕ್ಕೊಂಡಿದ್ದೀನಿ, ಅಲ್ಲೇ ಚುಚ್ಕೊಂಡಿದ್ದೀನ ತಕ್ಕಂತ ಇದ್ದಾನೆ. ಜೀವ ಹೂವಾಗಿದೆ. ಒಂದು ಹೂವು ಕಾಣ್ತಿದೆ, ಅದನ್ನ ಕೀಳಬೇಕು ಅನಿಸ್ತಿದೆ. ನೋಡೋಣ ಬನ್ನಿ, ಚೆನ್ನಾಗಿದೆ ಹೂವು. ಅದು ಏನು ಹೂವು ಅಂತ ನಂಗೆ ಗೊತ್ತಿಲ್ಲ, ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ಮುಂದೆ ಹೋಗಿ ಹೆದರಿಕೆ ಹಾಕಿದೆ. ನೋಡ್ಕೊಂಡು ಹೋಗೋಣ. ದಾರಿ ಇಲ್ಲೆಲ್ಲ ಸರಿ ಇಲ್ಲ. ಹೂವು ಮಾತ್ರ ಸೂಪರಾಗಿದೆ, ಕಾಣಿಸ್ತಿದೆಯಾ? ಕಿತ್ತೆ ತೋರಿಸ್ತೀನಿ, ಏನಾಗಲ್ಲ. ಹೂವು ಇರೋದೆ ಕೀಳೋಕ್ಕೆ, ಮುಡಿಯೋಕ್ಕೆ. ನೋಡಿ ಫ್ರೆಂಡ್ಸ್, ಹೇಗಿದೆ ಹೂವು. ಒಂಥರ ಡಿಫ್ರೆಂಟಾಗಿದೆ. ಹೂದು ನೇಮ್ ಅಂತ ನನಗಂತ ಗೊತ್ತಿಲ್ಲ, ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ಸೂಪರ್ ಇದೆ, ಸ್ಮೆಲ್ ಏನಿಲ್ಲ. ಇದು ಚೆನ್ನಾಗಿದೆ ಹೂವು. ಕಿವಿಗೆ ಮುಡ್ಕಲ್ಲ, ಇಲ್ಲಿ ಹಿಡ್ಕಲ್ಲ. ಫೈನಲಿ ಆರದ ಹತ್ರ ಬಂದೀವಿ. ಇದೇ ಹರಕ್ಕೆ ಹೋಗೋ ರೂಟು, ಕಾಣಿಸ್ತಿಲ್ವಾ? ತೋರಿಸ್ತೀನಿ. ಇದೇ ಹರಕ್ಕೆ ಹೋಗೋ ರೂಟು. ಗೇಟ್ ಮಾಡಿದಾರಪ್ಪ, ತಗೊಂಡು ಹೋಗ್ಬೇಕು. ಅದು ಬೀಳಕ್ಕೆ ಹೋಗ್ಬಿಡ್ಬೇಕಾಗ್ತದೆ. ಗೇಟ್ ಏನೋ ತಂದೆ, ಮುಳ್ಳು ಮಾತ್ರ ಬಿಡ್ತಿಲ್ಲ ಇಲ್ಲೋದು. ದನ ಬರ್ಬಾರ್ದಂತಂದರೆ ಒಬ್ಬ ಕೈಯೋ ಸಹ ಕಳದೆ ಹಿಡ್ಕೊಂಡು
ಅಯ್ಯೋ ಹುಡುಕಿ ಬಿದ್ದೆ ಫ್ರೆಂಡ್. ಮತ್ತೊಂದು ಗೇಟ್ ಇದೆ, ಇದು ನಿಮಗೆ ತೊಳ್ಳೋದು ಬಂದಬೇಕಾ ಕೂರ್ಸೋಣ. ನವಿಲ್ ಫ್ರೆಂಡ್ಸ್, ಓ ನವಿಲ್ ಅದೇ ನವಿಲ್ ಕಾಣಿಸಿದೆ ಫ್ರೆಂಡ್ಸ್, ಸರಿ ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ ನವಿಲ್ ಗರಿ ಬಿಚ್ಚಿದೆ. ಮೆಲ್ಲಕ್ಕೆ ಹೋಗೋಣಲ್ಲ, ಅದೇ ಮೆಲ್ಲಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಹಾಗೆ ನೋಡ್ತೀರಿ ಇಲ್ಲಲ್ಲ, ಈ ಕಡೆ ತಿರುಗ್ತು, ಈ ಕಡೆ ತಿರುಗ್ತು. ಈ ಕಡೆ ತಿರುಗ್ತು, ಕಾಣಿಸ್ತಿದ್ಯಾ? ಅಲ್ಲೇ ಇದೆ ನೋಡಿ ಫ್ರೆಂಡ್ಸ್, ಅಲ್ಲೇ. ಇಲ್ಲಿಂದ ಗೆಸ್ಸು ಆಗ್ತಿಲ್ಲ ಕಳದಿ. ಫೈನಲಿ ಅರಕ್ಕೆ ಬಂದು ನವಿಲು ಸಮೇತ ಗರಿ ಬಿಚ್ಚಿತ್ತು. ನಿಮಗೆ ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಅದು ಎಲ್ಲ ಹಸಿ ಇರೋದ್ರಿಂದ ಕಾಣಲಿಲ್ಲ. ಇರಲಿ, ನಾನು ಈಗ ಮುಖದಲ್ಲಿ ಬೆವರು ಬರ್ತೈತೆ, ಅಣಬೆ ಹುಡುಕ್ಬೇಕು. ಎಲ್ಲೆಲ್ಲಿದಾವೆ ನಂಗೆ ಗೊತ್ತಿಲ್ಲ, ಸಿಗ್ಬೋದು ಅಂತ ನಂಬಿಕೆ ಇದೆ ಅಲ್ಲ. ಅದೇ ನೋಡೋಣ, ನವಿಲ್ ಗರಿ ಏನಾದ್ರು ಬಿದ್ದಿರ್ತೀವಿ ನೋಡೋಣ ಬನ್ನಿ. ಇಲ್ಲೇ ಇತ್ತು ಫ್ರೆಂಡ್ಸ್, ಅಮ್ಮ ಇಲ್ಲೇ ಗರಿ ಬಿಚ್ಚಿತ್ತು. ಒಂದು ಪುಕ್ಕನೂ ಬೀಳ್ಸಿಲ್ಲ ಅದು ಅಲ್ಲ. ಅದೇ ಇಲ್ಲೇ ಇತ್ತು, ಒಂದೇ ಒಂದು ಗರಿ ಬೀಳ್ಸಿಲ್ಲ. ಹೆಣ್ಣು ಗಂಡು ಎರಡು ಇದ್ದು, ಒಂದು 6 ಇತ್ತು, ಒಂದು ಓಡೋಯ್ತು. ಅಮ್ಮ ನೋಡಿ ಫ್ರೆಂಡ್ಸ್, ಅಳಬೇನೆ ಸಿಗ್ತಾಯಿಲ್ಲ ಎಲ್ಲಿ ಹುಡುಕಿದ್ರು. ದಿಗ್ಗು ಕಾಡು ಆರ ಎಲ್ಲ ಹುಡುಕ್ತಿದ್ದೀವಿ. ಬೆವರಂತೂ ಬಂತು, ಅಳಬೆ ಅಂತೂ ಸಿಗಲಿಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ ನೀವಂತೂ. ಆ್ಯಕ್ಚುಲಿ ಉತ್ತ ಇರೋ ತವರ ಇರಬೇಕಿತ್ತು, ಇಲ್ಲೂ ಇಲ್ಲ. ನಮ್ಮ ಬ್ಯಾಡ್ ಲಕ್. ಭಾರಿ ಬೇಜಾರಾಗ್ತಿದೆ ಫ್ರೆಂಡ್ಸ್. ಇಲ್ಲಿ ತನಕ ಬಂದು ಎಷ್ಟು ಅಂತ ಹುಡುಕಿದ್ರು ಸಿಗ್ತಿಲ್ಲ ಇನ್ನೂ. ಸ್ವಲ್ಪ ಹುಡುಕ್ತೀವಿ, ಸಿಗುತ್ತೆ ಅಲ್ವಾ, ಕಾದು ನೋಡೋಣ ಅಲ್ವಾ. ನೀವು ನಮಗೆ ಕೇಳ್ಕೊಬೇಡಿ, ನಾನು ನಮಗೆ ಕೇಳ್ಕೊಳಲ್ಲ. ಸರಿ ಫ್ರೆಂಡ್ಸ್, ಅಣಬೆ ಹುಡ್ಕೋಣ ಅಂತ ಹುಡುಕಿ ಸುಸ್ತಾಯಿತೆ. ನನಗಂತೂ ತುಂಬ ಬೇಜಾರಾಯಿತು. ಹೆಚ್ಚು ಕಡಿಮೆ ಒಂದು 5 ಕಿಲೋಮೀಟ್ರಿಂದ ಸುತ್ತಾನೇ ಇದ್ದೀವಿ, ಒಂದು ಅಣಬೆ ಸಿಕ್ಕಿಲ್ಲ ನಮಗೆ. ಅಣಬೆ ಅನ್ನೋದು ಎಲ್ಲರಿಗೂ ಸಿಗಲ್ವಂತೆ, ಅವರು ಒಳ್ಳೆ ಜನ ಆಗಿರಬೇಕಲ್ಲ ಫ್ರೆಂಡ್ಸ್. ಹಾಗೆ ಕೆಲವ್ರಿಗೆ ಮಾತ್ರ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಆ ಕೆಲವರಲ್ಲಿ ನಾವು ಒಬ್ಬರಾಗಿದ್ದೀವಿ, ನಮಗೆ ಸಿಗ್ತೇ ಇಲ್ಲ. ತುಂಬ ಬೇಜಾರಾಯಿತು. ಸುತ್ತಿ ಕಾಲಲ್ಲಿ ಮುಳ್ಳು ಗೊಚ್ಚೆ, ಆ ಎಮ್ಮೆ ಕೈಯಲ್ಲಿ ಬೇರೆ ಬೈಸ್ಕೊಂಡಿದ್ದು, ಶಕೆಯಲ್ಲಿ ಭಾರಿ ಸುಸ್ತಾಗ್ತಿದೆ ಫ್ರೆಂಡ್ಸ್. ಒಂದು ಅಣಬೆ ಸಿಕ್ಕಲಿಲ್ಲ ಅಂತ ಬೇಜಾರಾಗ್ತಿದೆ. ಆದರೂ ಮತ್ತೊಂದು ಕಡೆ ಹೋಗ್ತೀವಿ, ನಿಮಗೆ ಅಣಬೆ ಹುಡುಕಿ ನಾವು ತೋರಿಸ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ಫೈನಲಿ ಮತ್ತೆ ಆರ ಬಿಟ್ಟು ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಆದರೆ ಹೋದ್ಮೇಲೆ ಹೇಳ್ತೀನಿ. ಗೇಟ್ ಕ್ಲೋಸ್ ಮಾಡ್ತಿದ್ನಿ, ಟೆಂಪ್ರವರಿ ಗೇಟ್ ಇದೆ ನಮಗೆ. ಆಳ್ಬೇಕು, ಕೊನೆಗೂ ಸಿಗಲಿಲ್ಲ ಫ್ರೆಂಡ್ಸ್. ಇಲ್ಲೂ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. ಅಷ್ಟು ಕಷ್ಟಪಟ್ಟು ಬಂದೀವಿ, ಅಲ್ಲಿಂದ ಒಂದು ಅಣಬೆ ಸಿಗಲಿಲ್ಲ. ನಮ್ಮ ಬ್ಯಾಡ್ ಲಕ್ ಇದು. ಆದರೂ ನಿಮಗೆ ತೋರಿಸ್ತೀನಿ ಅಂತ ಅವಾಗಿಂದ ಹೇಳ್ತಾನೆ ಇದ್ದೀನಿ, ಚಾಲೆಂಜಾಗಿ ತಗೊಂಡಿನಿ. ಕೊನೆಗೂ ನಿಮಗೆ ಅಣಬೆ ತೋರಿಸ್ತೀನಿ. ನೋಡಿರ್ತೀರ, ಬಟ್ ನೋಡ್ದಿಲ್ಲದೆ ಯಾರೂ ಇರಲ್ಲ. ಆದರೆ ನಾನು ಹುಡುಕಿ ತೋರಿಸ್ಬೇಕಲ್ಲ ಒಂದು ನಿಮಗೆ, ಅದು ನನ್ನ ಚಾಲೆಂಜು. ತ್ವಾಟದೊಳಗೆಲ್ಲ ಬರ್ತಿದ್ದೀವಿ ಫ್ರೆಂಡ್ಸ್. ಎಲ್ಲೆಲ್ಲಿ ಹೋಗಿ, ಅರಕ್ಕೆ ಹೋಗಿ, ಗದ್ದೆಗೆ ಹೋಗಿ, ತ್ವಾಟದೊಳಗೆ ಬಂದಿದ್ದೀವಿ ಈಗ. ಇದು ನಮ್ಮೂರದೇ ತೋಟ. ನೋಡಿದ್ರು ಬೈಬೋದು, ಬೈದಲ್ಲೇ ಇರ್ಬೋದು. ಬಟ್ ನಮಗೆ ಅಳಬೆ ಅಂತೂ ಸಿಗಲಿಲ್ಲ ಅನ್ನೋ ಬೇಜಾರು ಮಾತ್ರ ಕಾಡ್ತಾಯಿದೆ. ಇಲ್ಲಲ್ಲ ದಾರಿ. ಅಣಬೆ ಹುಡುಕ್ತೀವಿ, ಹುಡುಕ್ಲೇಬೇಕು. ಎಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಕಾಯಿರಿ, ನಿಮಗೋಸ್ಕರನೇ ಶ್ರಮ. ನೀವು ಕೊಡೋ ಪ್ರತಿಯೊಂದು ಲೈಕು, ಕಮೆಂಟ್ಸು ನಮಗೆ ಹೆಚ್ಚು ಮೋಟಿವೇಶನ್ ಕೊಡುತ್ತೆ. ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಆಗುತ್ತೆ. ಹಾಗಾಗಿ ಸಪೋರ್ಟ್ ಮಾಡಿ. ಒಂದು ಲೈಕು, ಒಂದು ಸಬ್ಸ್ಕ್ರೈಬಿಂದ ನಮಗೆ ಹೆಚ್ಚು
ವಿಡಿಯೋಗಳು ಮಾಡೋಕ್ಕೂ ಸ್ಫೂರ್ತಿ ಆಗುತ್ತೆ. ಓಕೆನಾ? ಒಂದು ಲೈಕು, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬಿಗೋಸ್ಕರ ಈ ಕಷ್ಟ ಅಲ್ಲ, ಬಟ್ ನಿಮಗೇನೋ ಒಂದು ತೋರಿಸ್ಬೇಕು ಅನ್ನೋದು ಒಂದು ಶ್ರಮ ಆಗಿತ್ತು ಅಷ್ಟೆ. ಫೈನಲಿ ಮತ್ತೆ ಗದ್ದೆಗೆ ಬಂದೀವಿ. ತೋಟ ದಾಟಿ ಅಣಬೆ ಕೊನೆಗೂ ಸಿಗಲಿಲ್ಲ. ಮತ್ತೊಂದು ಜಾಗ ಇದೆ, ಅಲ್ಲಿ ಕಡೆ ಹೋಗ್ತೀವಿ. ಹೋದ್ಮೇಲೆ ವಿಡಿಯೋ ಮಾಡಾಕ್ತೀನಿ. ಓಕೆನಾ? ಫೈನಲಿ ಫ್ರೆಂಡ್ಸ್ ಮತ್ತೊಂದು ಬೇರೆ ಜಾಗಕ್ಕೆ ಬಂದೀವಿ. ನಿಮ್ಗೆ ಅಣಬೆ ಹುಡ್ಕ್ಬೇಕಂತ ಬೈಕಲ್ಲಿ ಬಂದೀವಿ. 3 ಜನ ಬಂದಿದ್ದೀವಿ. ಈಗ ಡಾನ್ ನಂಬಿಕೆ ಬಂದಾನೆ. ಮುಂಚೆ ಇದ್ದಿದ್ದೇ 2, ಈಗ 3 ಜನ ಆಗಿದ್ದೀವಿ. ಜೊತೆಯಲ್ಲೂ ನಮಗೊಂದು ನಾಯಿ ಸಮೇತ ಸಿಕ್ಕಿದೆ. ಫೈನಲಿ ಇವತ್ತು ಅಣಬೆ ಹುಡುಕ್ಲೇಬೇಕಂದ್ರೆ ನಮ್ಮ ಚಾಲೆಂಜ್ ಅಷ್ಟೇ. ನೋಡಿ, ಇವನೇ ಡಾನ್. ಈಗ ನಮಗೆ ಅಣಬೆ ಹುಡ್ಕೊಡ್ಲೇಬೇಕು ಪ್ರಸನ್ನ ಅವರು. ಅಣಬೆ ನೋಡಿ, ಇವರೇ ಹುಡ್ಕೋರು. ಗ್ಯಾಂಗ್ ಹೆಂಗೆ ಬರ್ತೀವಿ, ಹೆಂಗಿದ್ದಾರೆ ನೋಡಿ. ಇವ್ರು ಹುಡುಕ್ತಾರೆ ಅಂತ ಕರ್ಕ ಬಂದಾರೆ ಇಲ್ಲಿಗೆ. ನೋಡೋಣ. ಎಕ್ಸಾಕ್ಟ್ ಲೊಕೇಶನ್ಗೆ ಹೋಗ್ತಿದ್ದೀವಿ. ಅಲ್ಲಿ ಪಕ್ಕ ಇರುತ್ತೆ ಅಂತ ಹೇಳ್ತೇನೆ. ಆದಿ ನೋಡೋಣ ಹೋಗಿ. ಅಣಬೆಗಾಗಿ ನಮ್ಮ ಪರದಾಟ ನೋಡ್ಬಿಟ್ರೆ ಬೆಳಗ್ಗೆ ಏನೋ ಸುತ್ತಾನೆ ಇದ್ದೀವಿ. ಅಣಬೆ ಮತ್ತೆ ಸಿಗ್ತಿಲ್ಲ. ನೋಡೋಣ ಈಗ ಸಿಗುತ್ತಾ ಇಲ್ವಾ ಅಂತ. ಮತ್ತು ಒಂದು ಪ್ಲೇಸ್ ಇದೆ, ನಾನು ಅಲ್ಲಿಗಾದರೂ ಹೋಗಿ ಅಣಬೆ ತಂದೆ ತರ್ತೀನಿ. ಓಕೆ, ವೆಯ್ಟ್ ಮಾಡ್ತೀರಿ. ನೋಡೋಣ. ಇಲ್ಲೊಂದು ಮರ ಕಾಣ್ತಿದ್ದೀರಾ? ಇಲ್ಲಿ ಸಿಲ್ವರ್ ಮರ ಅಲ್ಲಿದೆಯಂತೆ. ಇತ್ತಂತೆ ಲಾಸ್ಟ್ ಟೈಮು. ಈಗಲೂ ಇರ್ಬೋದು ಅಂದ್ಕೊಂಡು ಬರ್ತಾಯಿದ್ದೀವಿ. ನೋಡೋಣ ಅಲ್ವಾ? ಅದೇ ಎಲ್ಲೋಗೋಣ? ಇಲ್ಲೋಗೋಣ ಬಾ ಫ್ರೆಂಡ್ಸ್. ಇಲ್ಲೂ ಅಣಬೆ ಸಿಗಲಿಲ್ಲ. ಹುಡುಕಿ ಸುಸ್ತಾಯಿತು. ಫೈನಲಿ ಹಳ್ಳದ ಹತ್ರ ಇದ್ದೀವಿ. ಅಣಬೆ ಮಾತ್ರ ಸಿಗಲಿಲ್ಲ. ಎಲ್ಲಿ ಹೋಗಿ ಎಲ್ಲಿ ಬಂದವು ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಅವನು ನೋಡಿ ಅಲ್ಲಿ ನಿಂತಾನೆ. ನಮಗೆ ಅಣಬೆ ಸಿಕ್ಕಿಲ್ಲ ಅಂತ ಟೆನ್ಷನು, ಅವನಿಗೊಂದು ಟೆನ್ಷನು, ಎಲ್ಲರಿಗೂ ಒಂದೊಂದು ಟೆನ್ಷನ್ ಇದೆ. ಆ ಟೆನ್ಷನಲ್ಲೂ ನಾವು ಅಣಬೆ ನಿಮಗೆ ತೋರಿಸೋಣ ಅಂತ ಬಂದರೆ ಅದೂ ಸಿಗಲಿಲ್ಲ. ಈಗ ಇಲ್ಲಿಂದ ಎಕ್ಸಾಕ್ಟ್ ಲೊಕೇಶನ್ ಒಂದಿದೆ. ಲಾಸ್ಟ್ ಒಂದು ಲೊಕೇಶನ್ಗೆ ಹೋಗಲೇಬೇಕೀಗ. ಹೋಗ್ತೀವಿ. ಅದು ಇಲ್ಲಿಂದ ಮತ್ತೆ 5 ಕಿಲೋಮೀಟ್ರ್ ಹೋಗಬೇಕು. 5 ಕಿಲೋಮೀಟ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಗಾಡಿಗೀಗ. ಅದೇ ಇವನು ಬೆಲ್ ಹೋದ್ನಪ್ಪ. ಅದೇ ಸಿಕ್ತಾ? ಎಲ್ಲಿ ಸಿಗೋದಂತೀಯ? ಇಲ್ಲಲ್ಲ, ಅದೇ ಸಿಲ್ವರ್ ಮರ ಹತ್ರ ಅರಳಿರ್ತಾವಂದೆ. ಇಲ್ಲಿ ಅವಳಿರ್ತಾವಂದ್ರೆ ಕರ್ಕ ಬಂದ ಫ್ರೆಂಡ್ಸ್. ಅರಳಿದಾವೆ ಸರಿಯಾಗ ಎತ್ಕೊಂಡು ಹೋಗೋಕ್ಕಾಗಲ್ಲ ನನಗೀಗ. 6 ಇಂಚಿಗೆ ಅರಳಿದ್ದಾವೆ. ಟೆನ್ಷನ್ ಆಯಿತು. ಅಳಬೆ ನೋಡಿ, ಇಲ್ಲಿಂದ ಈಗ ಬೇರೆ ಕಡೆ ಹೋಗೋದು. ಸಾರಿ ಫ್ರೆಂಡ್ಸ್, ನಿಮ್ಮ ಟೈಮ್ ವೇಸ್ಟ್ ಆಗ್ತಿದೆ. ಆದರೂ ಕೊನೆಗೆ ನಾನು ಅಣಬೆ ತೋರಿಸ್ತೀನಿ. ವೆಯ್ಟ್ ಆ್ಯಂಡ್ ಸಿ. ಫೈನಲಿ ಇಲ್ಲೂ ಸಿಗಲಿಲ್ಲ ಫ್ರೆಂಡ್ಸ್. ಈಗ ಸೀದಾ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿ ಮತ್ತೊಂದು ಊರಿದೆ, ಅಲ್ಲೇ ಹೊರಟೀವಿ. ಓಕೆ, ಅಲ್ಲಿ ಸಿಗೋಣ. ಬಾಯ್. ಫೈನಲಿ ಫ್ರೆಂಡ್ಸ್ ಬೈಕಲ್ಲಿ ಮತ್ತೆ ಇಲ್ಲಿಗೆ ಬಂದೀವಿ. ಇಲ್ಲೂ ಫೈನಲ್ ಜಾಗ ಸಿಕ್ಕಿಲ್ಲ. ಅಂದರೆ ಮತ್ತೊಂದು ಕಡೆ ಒಂದು ಜಾಗ ಇದೆ, ಅದು ಎಲ್ಲ ಅಂತ ಹೇಳಲ್ಲ. ಇಲ್ಲಿ ಮತ್ತೆ ಹುಡುಕಿ ಹೇಳ್ತೀನಿ, ಆಯಿತಾ? ಸರ್ಚಿಂಗ್ ಸ್ಟಾರ್ಟ್ ಆಗಿದೆ ಈಗ. ನೋಡಿದೆ 2 ಡಾಬರ್ ಹೋಗ್ತಿದ್ದಾವೆ ಮುಂದೆ. ಫ್ರೆಂಡ್ಸ್ ಹುಡುಕಿ ನನಗಂತೂ ಸುಸ್ತಾಗ್ತಿದೆ ಫ್ರೆಂಡ್ಸ್. ಎಷ್ಟು ಅಂತ ಹುಡುಕಿನಿ ಅಂದರೆ ಈ ಸಾಹಸಕ್ಕೆ ಯಾಕಪ್ಪ ಆದರೂ ಕೈ ಹಾಕಿನ ಅನಿಸ್ಬಿಡ್ತು. ಇನ್ನೂ ಸಿಗ್ತಾ ಇಲ್ಲ. ಮಳೆ ಬರೋ ವೆದರ್ ಬೇರೆ ಆಯಿತು. ಎಲ್ಲಿ ಫ್ರೆಂಡ್ಸ್ ಒಂದೇ ಒಂದು ಅಣಬೆ ಸಿಗ್ತಲ್ಲ. ಒಂದು ಸಿಕ್ಕಿದರೆ ಆನಂದ ಆಗುತ್ತೆ. ಒಂದು ಸಿಕ್ತಲ್ವೇ.
ಮಳೆ ಬರೋಕ್ಕಾಗ್ತೈತೆ, ಅದು ಬೇರೆ ಎದುರಿಗಾಗ್ತೈತೆ. ಎಲ್ಲೆಲ್ಲಿ ಹುಡ್ಕೊಂತ ಹುಡುಕಿ ಹುಚ್ಚ ಆಗಿದೆ ಫ್ರೆಂಡ್ಸ್. 3 ಜನ ಹುಡುಕ್ತಿದ್ದೀವಿ ಈಗ. 3 ಜನದಲ್ಲಿ ಯಾರು ಲಕ್ಕಿ ಮ್ಯಾನು ಅನ್ನೋದಕ್ಕೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮಲ್ಲಿ ಬಂದ ಸಿಕ್ಕಿದ್ವು, ಬಟ್ ಈ ಸಲ ಸಿಗಬೇಕಲ್ಲ. ಓಕೆ ಫ್ರೆಂಡ್ಸ್, ಸಿಕ್ಕಿದೆ ತಿಳಿಸ್ತೀನಿ, ತೋರಿಸ್ತೀನಿ. ರಕ್ತ ಬರ್ತಾ ಇದೆ, ಮುಳ್ಳೆಲ್ಲ ಹೊಡೆದಿರೋದು ನೋಡಿ. ಮುಳ್ಳು, ಈ ಮುಳ್ಳು ಹೊಡೆದಿದ್ದು. ಫೈನಲಿ ಅಳಬೆ ಸಿಗಲೇ ಇಲ್ಲ. ಆದರೂ ನಿಮಗೆ ಅಳಬೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಹೋಗೋಣ. ಬೀದಿ ಬರಹ ಎಂತಗೂ. ಇದು ನಮ್ಮೂರು ದೀಪದ ಕೆರೆ. ಹೌದಾ, ಕೆರೆ ಇದು, ಹೊಲ ಅಲ್ಲ. ಫೈನಲಿ ಮನೆಗೆ ಹೊರಟಿವಿ. ಅಳಬೆ ಅಂತ ಸಿಗಲಿಲ್ಲ. ಅಳಬೆ ತೋರ್ಸೋಣ. ನನ್ನ ಮಗನ ಸಿಗಲ್ಲ, ಅಳಬೆ ಸಿಗಲಿಲ್ಲ, ಸಿಗೋದಿಲ್ಲ. ಇರ್ತಾರೆ ಮತ್ತೆ. ಹಾಯ್ ಫ್ರೆಂಡ್ಸ್, ಫೈನಲಿ ಊರ ಹತ್ರ ಒಂದು ಸ್ವಲ್ಪ ಜಿಗ್ಗಿದೆ. ಅಲ್ಲೋ ಲಾಸ್ಟ್ ಟೈಮ್ ಒಂದ್ಸಲ ಸಿಕ್ಕಿತ್ತು, ಅಲ್ಲಿದೆಯಾ ಅಂತ ನೋಡೋಣ ಅಂತ ಬರ್ತಾಯಿದ್ದೀವಿ. ಹುಡ್ತಾಯಿದ್ದೀವಿ, ನೋಡೋದೆ. ಇಲ್ಲ ಸಿಗಲಿಲ್ಲ ಅಂದರೆ ನಮ್ಮ ಕತೆ ವ್ಯಥೆ ಆಗುತ್ತೆ. ಹುಡ್ತಾಯಿದ್ದೀವಿ, ಸಿಗ್ತಾ ಇಲ್ಲ. ಉಮೇಶ್ ಅಣ್ಣವ್ರು ಬೇರೆ ಅಲ್ಲಿ ಇತ್ಕೊಂಡು ನೋಡ್ತಿದ್ದಾರೆ. ಉಮೇಶ್ ಅಣ್ಣ ಬೇರೆ ಅಲ್ಲಿ ಬೈತೈತೆ. ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಲಾಸ್ಟ್ ಟೈಮ್ ಇಲ್ಲೇ ಎಲ್ಲ ಬೆಳೀತು ಫ್ರೆಂಡ್ಸ್, ಎಲ್ಲ ಅಂತ ಗೊತ್ತಾಗ್ತಿಲ್ಲ ಅಲ್ಲ. ಅದೇ ಎಲ್ಲ ಮರೆ ಎಲ್ಲ ಹೋಗ್ಸಲ ಕಲಿಸ್ಕೊಳ್ಳೋದು. ಎಲ್ಲಿ ಬಂದಿದ್ದು. ಫೈನಲಿ ಫ್ರೆಂಡ್ಸ್ ಹುಡುಕಿದ್ದೀವಿ. ಈ ಸಲ 4 ಜಾಗಕ್ಕೆ ಬಂದಿದ್ದೀವಿ, ನೋಡೋಣ. ಓ ಅದೇ ಸಿಕ್ತು, ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಫೈನಲಿ ಕೊನೆಗೂ ಸಿಕ್ತು. ಕಾಣಿಸ್ತಿಲ್ವಾ ನೋಡಿ ಇಲ್ಲಿ ಫ್ರೆಂಡ್ಸ್, ಕೀಳ್ತಿದ್ದೀನಿ ಈಗ. ಗಟ್ಟಿ ಕೂತಿದೆ ಫ್ರೆಂಡ್ಸ್, ಕಾಣಿಸ್ತಿದೆಯಾ ನೋಡಿ ಫ್ರೆಂಡ್ಸ್. ಇದೇ ಅಳಬೆ, ಬೆಳಗ್ಗೆಯಿಂದ ಹುಡುಕಿದ್ದಕ್ಕೆ ಇಲ್ಲೇ ಊರಲ್ಲೇ ಇದೆ. ಫೈನಲಿ ಹುಡುಕಿದ್ದೀವಿ, ನಾನು ಅದೇ ಸೇರಿ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ. ಹೀಗಿದೆ ನೋಡಿ. ಆದೇವರು ನಾವು ಸೇರಿ ಇಬ್ಬರು ಹುಡುಕಿದ್ದೀವಿ. ನೋಡಿದ ಫೈನಲಿ ಸಿಕ್ಕಿದೆ. ಥ್ಯಾಂಕ್ಸ್ ಅಳಬೆಗೂ, ಥ್ಯಾಂಕ್ಸ್ ಆದಿಗೂ, ಥ್ಯಾಂಕ್ಸ್. ನೋಡಿ 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 ನೋಡಿ, ನನಗಂತೂ ತುಂಬ ಖುಷಿ ಆಯಿತು. ಎಕ್ಸೈಟ್ಮೆಂಟಲ್ಲಿದ್ದೀನಿ. ಒಳ್ಳೆ ತಿಂದು ರೋಸ್ಟ್ ಮಾಡ್ತೀನಿ ಇವತ್ತು.